ನಮಸ್ಕಾರ. ನಾನು ಶಿವಕುಮಾರ್. ಸೊ ಚಾಪ್ಟರ್ 3 ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ದು ಚಾಪ್ಟರ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ LBA ಕ್ವೆಶನ್ಸ್. ಓಕೆ, 49th ಕ್ವೆಶನ್, ಸೇಮ್ ಗ್ರಾಫಿಕಲ್ ಮೆಥಡ್. ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಬೈ ಗ್ರಾಫಿಕಲ್ ಮೆಥಡ್. ಓಕೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ. ಇದು ಮಾರ್ಚ್ 2019. ಓಕೆ, ಸೊ ಡೈರೆಕ್ಟ್ಲಿ ಕ್ವೆಶನ್: x plus 3y equal to 6. ಓಕೆ, ಸೊ ಯಾಕೆ ಈ ವ್ಯಾಲ್ಯೂಸ್ನ ನಾವೇ ತಗೋತಾ ಇದ್ದೀವಿ ಅಂತ ಹೇಳಿದ್ದೀನಿ. ಓಕೆ, ಸೊ 0 0 1 1. ನೆಕ್ಸ್ಟ್ ಇಕ್ವೇಷನ್ 2x minus 3y equal to 12. ಸೊ ಲೈನ್ ಥಿಯರಿ, ಒಂದು ಲೈನ್ ಇದೆ ಅಂತಂದರೆ ಅದನ್ನು ಎರಡೂ ಕಡೆಯಿಂದ ಎಕ್ಸ್ಟೆಂಡ್ ಮಾಡ್ಬೋದು. ಆ ಪ್ರಕಾರನೇ ನಾವು ಎಕ್ಸಾಕ್ಟ್ ವ್ಯಾಲ್ಯೂಕ್ಕಿಂತ ಒಂದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ವರ್ಕ್ ಮಾಡ್ತಾಯಿದ್ದೀವಿ. ಸೊ ಡೈರೆಕ್ಟ್ಲಿ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ಈ ಇಕ್ವೇಷನ್, ಎಕ್ಸ್ ವ್ಯಾಲ್ಯೂ 0 ಇದ್ದಾಗ 3y equal to 6 ಇದು ಎಲಿಮಿನೇಟ್ ಆಯಿತು. ಸೊ y is equal to ಈ 3 ಈ ಕಡೆ ಬಂದಾಗ 6/3, 3 1s 3 2s. ಸೊ y ವ್ಯಾಲ್ಯೂ. ಓಕೆ, ಸೊ ಈಗ y ವ್ಯಾಲ್ಯೂ 0 ಮಾಡ್ತಾ ಇದ್ದೀವಿ. ಎಕ್ಸ್ ಪ್ಲಸ್ 3 ಇಂಟು 0 ಈಕ್ವಲ್ ಟು 6 ಇದಂತೂ ಎಲಿಮಿನೇಟ್ ಆಯಿತು. ಎಕ್ಸ್ ಈಕ್ವಲ್ ಟು 6. ಕ್ಲಿಯರ್? ಸೊ ಈಗ ಎಕ್ಸ್ ವ್ಯಾಲ್ಯೂ 1 ಪ್ಲಸ್ 3y ಈಕ್ವಲ್ ಟು 6. ಸೊ ಈ -1 ಈ ಕಡೆ ಬಂದಾಗ 3y ಈಕ್ವಲ್ ಟು 6 -1, 3y ಈಕ್ವಲ್ ಟು 5. y ಈಸ್ ಈಕ್ವಲ್ ಟು 5/. ಸೊ ಇದು ರೆಕರಿಂಗಲ್ಲಿ ಬರುತ್ತೆ. ಓಕೆ, ಸೊ 5 ಡಿವೈಡೆಡ್ ಬೈ 3 1s 3, 2 ಉಳಿಯುತ್ತೆ. ಸೊ ಡಿವೈಡ್ ಆಗಲ್ಲ. 0 3 6 18. ಸೊ 2 ಉಳಿಯುತ್ತೆ. ಇದು ಹಿಂಗೆ 6 6 6 ಕಂಟಿನ್ಯೂ ಆಗುತ್ತೆ. ಸೊ ನಾನು 1.6 ಅಪ್ರಾಕ್ಸ್ ವ್ಯಾಲ್ಯೂ ತಗೋತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ y ವ್ಯಾಲ್ಯೂ 1 ಇದ್ದಾಗ ಎಕ್ಸ್ ಪ್ಲಸ್ 3 ಇಂಟು 1 ಈಕ್ವಲ್ ಟು 6. ಈ ಪ್ಲಸ್ 3 ಈ ಕಡೆ ಬಂದಾಗ ಎಕ್ಸ್ ಈಕ್ವಲ್ ಟು 6 ಮೈನಸ್ 3, ಎಕ್ಸ್ ಈಕ್ವಲ್ ಟು 3. ಕ್ಲಿಯರ್? ಸೆಕೆಂಡ್ ಇಕ್ವೇಷನ್ ಈಗ ಸೊ ಎಕ್ಸ್ ವ್ಯಾಲ್ಯೂ 0, 2 ಇಂಟು 0 ಮೈನಸ್ 3y ಈಕ್ವಲ್ ಟು. ಸೊ ಈ -3 ಈ ಕಡೆ ತೊಗೊಂಬರ್ತಾ ಇದ್ದೀವಿ. ಎಕ್ಸ್ ಈಕ್ವಲ್ ಟು 12/-3, 3 1s 3 4s. y ಈಸ್ -4, y ಈಕ್ವಲ್ ಟು -4. ನೆಕ್ಸ್ಟ್ y ವ್ಯಾಲ್ಯೂ 0 ಮಾಡ್ತಾ ಇದ್ದೀನಿ. 2x ಮೈನಸ್ 3 ಇಂಟು 0 ಈಕ್ವಲ್ ಟು 12. ಸೊ ಇದಂತೂ ಎಲಿಮಿನೇಟ್ ಆಯಿತು. 2x ಈಕ್ವಲ್ ಟು 12, ಎಕ್ಸ್ ಈಕ್ವಲ್ ಟು 12/2, 2 1s 2 6. ಸೊ ಇಲ್ಲಿ 6. ಸೊ ಈ ಎರಡು ಟೇಬಲ್ ಕಂಪೇರ್ ಮಾಡಿದಾಗಲೇ ನೀವು ಗೆಸ್ ಮಾಡಿರ್ತೀರಿ ಆನ್ಸರ್ 6 ಮತ್ತು 0 ಅಂತ. ಓಕೆ, ಅದನ್ನು ಗ್ರಾಫಲ್ಲಿ ನಾವು ಟ್ರೈ ಮಾಡೋಣ. ಸೊ ಈಗ ಎಕ್ಸ್ ವ್ಯಾಲ್ಯೂ 1, 2 1s ಮೈನಸ್ 3y ಈಕ್ವಲ್ ಟು 12. ಸೊ ಈ 2 ವ್ಯಾಲ್ಯೂ ಪ್ಲಸ್ 2 ಈ ಕಡೆ ತೊಗೊಂಡು ಹೋದಾಗ -3y ಈಕ್ವಲ್ ಟು 12 ಮೈನಸ್ 3y ಈಕ್ವಲ್ ಟು 10. y ಈಸ್ ಈಕ್ವಲ್ ಟು 10/-3. ಈ -3 ಟೋಟಲಿ ಈ ಕಡೆ ತೊಗೊಂಬರ್ತಾ ಇದ್ದೀವಿ. 3 1s 3 3s 9. ಓಕೆ, 1 ಉಳಿಯುತ್ತೆ. 3.33 ರೆಕರಿಂಗಲ್ಲಿ. ಓಕೆ, ಸೊ ಈಗ y ವ್ಯಾಲ್ಯೂ 1, 2x ಮೈನಸ್ 3 ಇಂಟು 1 ಈಕ್ವಲ್ ಟು 12. 2x ಇಲ್ಲೇ ಉಳಿಯುತ್ತೆ. ಈ -3 ಈ ಕಡೆ ತೊಗೊಂಡು ಹೋದಾಗ 12 ಪ್ಲಸ್
2x equal to 12 plus 3 15. Okay, x equal to 15 upon 2 ones are 2 sevens 7 point, ಇದು 7.5. ಸೊ ವ್ಯಾಲ್ಯೂಸ್ ಬಂದಿದೆ, ಗ್ರಾಫಲ್ಲಿ ಪ್ಲಾಟ್ ಮಾಡೋಣ. ಸೊ ಎರಡು ವ್ಯಾಲ್ಯೂಸ್ನ ತೊಗೊಂಬಂದಿದ್ದೀವಿ. ಸೊ ಪ್ಲಾಟ್ ಮಾಡೋಣ. ಇದು y. ಓಕೆ, ಸೊ ಎಕ್ಸ್ 0 ಇದ್ದಾಗ ಇದು 0, ಎಕ್ಸ್ 0 ಇದ್ದಾಗ y2 ಇಲ್ಲಿ. ಈ ಪಾಯಿಂಟ್. ಓಕೆ, ಎಕ್ಸ್ 0 ಇದ್ದಾಗ y2. ಸೊ y 0 ಇದ್ದಾಗ ಎಕ್ಸ್ 6 ಇಲ್ಲಿ. 6 and 0. ಓಕೆ, ಸೊ ಎಕ್ಸ್ 1 ಇದ್ದಾಗ y ವ್ಯಾಲ್ಯೂ 1.6 ಸಮ್ವೇರ್ ಇಲ್ಲಿ. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 3 ಇದ್ದಾಗ y ವ್ಯಾಲ್ಯೂ 1 ಇಲ್ಲಿ. ಸೆಕೆಂಡ್ ಲೈನ್ ಪ್ಲಾಟ್ ಮಾಡ್ತಾ ಇದ್ದೀವಿ. ಎಕ್ಸ್ 0 ಇದ್ದಾಗ y ವ್ಯಾಲ್ಯೂ -4. y 0 ಇದ್ದಾಗ ಎಕ್ಸ್ ವ್ಯಾಲ್ಯೂ 6. ಓಕೆ, ಸೊ ಎಕ್ಸ್ ವ್ಯಾಲ್ಯೂ 1 ಇದ್ದಾಗ y ವ್ಯಾಲ್ಯೂ 3. y ವ್ಯಾಲ್ಯೂ 1 ಇದ್ದಾಗ ಎಕ್ಸ್ ವ್ಯಾಲ್ಯೂ 7.5. ಈ ಸೊ ಇದನ್ನು ನಾವು ಗಮನಕ್ಕೆ ತಗೊಂಡಿಲ್ಲ, ಈ ಪಾಯಿಂಟ್ ಮಾತ್ರ ಮಾರ್ಕ್ ಮಾಡ್ತಾ ಹೋಗ್ತಾ ಇದೀವಿ ಅಂದರೆ ಸೊ ನಮ್ಮ ಪಾಯಿಂಟ್ ಸೊ ಇದೇ ನಮ್ಮ ಆನ್ಸರ್ 6 and 0. ಸೊ ಎಕ್ಸ್ ವ್ಯಾಲ್ಯೂ 6, y ವ್ಯಾಲ್ಯೂ 0. ಸೊ ಇದನ್ನು ಒಂದ್ಸಲ ಎಲಿಮಿನೇಷನ್ ಥ್ರೂನು ಟ್ರೈ ಮಾಡಿ ನೋಡೋಣ. ಸೊ ಎಕ್ಸ್ ಈಕ್ವಲ್ ಟು 6, y ಈಕ್ವಲ್ ಟು 0. ಸೊ ಇಲ್ಲಿ ಪ್ಲಸ್ ಮೈನಸ್ ಇದೆ, ಸೊ ಇದು ಡೈರೆಕ್ಟ್ ಎಲಿಮಿನೇಟ್ ಆಗುತ್ತೆ. ಎಕ್ಸ್ ಪ್ಲಸ್ 2x ಇಸ್ 3x, 6x ಪ್ಲಸ್ 12 ಇಸ್ 18. ಎಕ್ಸ್ ಈಕ್ವಲ್ ಟು 18 ಅಪಾನ್ 3 ones are 3 6. ಸಬ್ಸ್ಟಿಟ್ಯೂಟ್ ಮಾಡೋಣ. 6 ಪ್ಲಸ್ 3y ಈಕ್ವಲ್ ಟು 6. ಈ 6 ಈ ಕಡೆ ಹೋದಾಗ 3y ಈಕ್ವಲ್ ಟು 6 ಮೈನಸ್ 6. ಸೊ y 3y ಈಕ್ವಲ್ ಟು 0. y is equal to 0 upon 3 is nothing but 0. Okay, so ಇದೇ ನಮ್ಮ ಆನ್ಸರ್. x equal to 6, y equal to 0. Okay, thank you.